ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಎಲ್.ಎ. ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್, ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ ಕೆ.ಎನ್. ರಾಜಣ್ಣ ಇರಲಿಲ್ಲ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅನತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಗೈರಾಗಿದ್ರು, ಇಲ್ಲಿ ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಎಲ್.ಎ. ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್, ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ ಕೆ.ಎನ್. ರಾಜಣ್ಣ ಇರಲಿಲ್ಲ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅನತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಗೈರಾಗಿದ್ರು, ಇಲ್ಲಿ ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಎಲ್.ಎ. ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್, ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ ಕೆ.ಎನ್. ರಾಜಣ್ಣ ಇರಲಿಲ್ಲ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅನತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಗೈರಾಗಿದ್ರು, ಇಲ್ಲಿ ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಎಲ್.ಎ. ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್, ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ ಕೆ.ಎನ್. ರಾಜಣ್ಣ ಇರಲಿಲ್ಲ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅನತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಗೈರಾಗಿದ್ರು, ಇಲ್ಲಿ ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. ಆರ್.ಬಿ. ತಿಮ್ಮಾಪುರ, ಕೆ.ಎನ್. ರಾಜಣ್ಣ, ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಎಲ್.ಎ. ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್,
ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ DCM DK ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ KN ರಾಜಣ್ಣ ಇರಲಿಲ್ಲ, ಡಾಕ್ಟರ್ G ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅಣತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಅಲ್ಲಿ ಗೈರಾಗಿದ್ರು, ಇಲ್ಲಿ ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ HC ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. RB ತಿಮ್ಮಾಪುರ, KN ರಾಜಣ್ಣ, ಡಾಕ್ಟರ್ G ಪರಮೇಶ್ವರ್, MLA ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್, ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ DCM DK ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ KN ರಾಜಣ್ಣ ಇರಲಿಲ್ಲ, ಡಾಕ್ಟರ್ G ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅಣತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಅಲ್ಲಿ ಗೈರಾಗಿದ್ರು, ಇಲ್ಲಿ ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ HC ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. RB ತಿಮ್ಮಾಪುರ, KN ರಾಜಣ್ಣ, ಡಾಕ್ಟರ್ G ಪರಮೇಶ್ವರ್, MLA ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್, ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ DCM DK ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ KN ರಾಜಣ್ಣ ಇರಲಿಲ್ಲ, ಡಾಕ್ಟರ್ G ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅಣತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಅಲ್ಲಿ ಗೈರಾಗಿದ್ರು, ಇಲ್ಲಿ ಹಾಜರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಪಟ್ಟದ ಫೈಟ್. ನಗರದಲ್ಲಿ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ ಬೇರೆ ಆಗಿದೆ. ಸಚಿವ HC ಮಹದೇವಪ್ಪ ಅವರ ನಿವಾಸದಲ್ಲಿ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ದಲಿತ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. RB ತಿಮ್ಮಾಪುರ, KN ರಾಜಣ್ಣ, ಡಾಕ್ಟರ್ G ಪರಮೇಶ್ವರ್, MLA ಅನಿಲ್ ಚಿಕ್ಕಮಾಧು ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಸಭೆ. ಹೇಳೋದಕ್ಕೆ ಡಿನ್ನರ್, ಬಟ್ ಅಲ್ಲಿ ಪ್ರಮುಖವಾಗಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಂಗೆ ಕಾಣಿಸ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ನಿಮ್ಗೆ ನೆನಪಿರಬಹುದು, ಈ ಹಿಂದೆ DCM DK ಶಿವಕುಮಾರ್ ಅವರು ಇದೇ ರೀತಿ ಡಿನ್ನರ್ ಮೀಟಿಂಗ್ ಮಾಡಿದಾಗ ಅಲ್ಲಿ KN ರಾಜಣ್ಣ ಇರಲಿಲ್ಲ, ಡಾಕ್ಟರ್ G ಪರಮೇಶ್ವರ್ ಅವರು ಭಾಗಿಯಾಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಇರಲಿಲ್ಲ. ಬಟ್ ಈಗ ಅಷ್ಟೂ ಜನ ಯಾರು ಗೈರಾಗಿದ್ರಲ್ಲ, ಅವರ ಅಣತಿಯಂತೆ ಅಥವಾ ಅವರೇ ಭಾಗಿಯಾಗಿರುವಂತಹ ಸಭೆಯ ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ.